ಪ್ರಜ್ವಲ್ ಹಾಗೂ ಪ್ರತೀಕ್ಷಾ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ದೊರ್ಗಲ್ಗುಡ್ಡೆಯವರು. ಇಬ್ಬರೂ ಕೂಡ ಅಂಗವಿಕಲರು. ಇಬ್ಬರಿಗೂ ಕೂಡ ಸೊಂಟದ ಕೆಳಗೆ ಬಲ ಇಲ್ಲ. ಸೊ ಹಾಗಾಗಿ ಹೊರಗಡೆ ಎಲ್ಲ ನಡೆದುಕೊಂಡೆಲ್ಲ ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ, ಹರಿದುಕೊಂಡೇ ಹೋಗಬೇಕು. ಜೊತೆಗೆ ಕೈ ಬೆರಳುಗಳನ್ನು ಕೂಡ ತೆರಿಲಿಕ್ಕಾಗಲ್ಲ. ಸೊ ಇಂತಹ ಮಕ್ಕಳು PUC ಪರೀಕ್ಷೆಯನ್ನು ಸಹಾಯಕರ ಮೂಲಕ ಬರೆದು ಇವತ್ತು ಪಾಸ್ ಆಗಿದ್ದಾರೆ. ಹುಡುಗಿ ಪ್ರತೀಕ್ಷಾ 49%, ಹುಡುಗ ಪ್ರಜ್ವಲ್ 51% ಪಡೆದಿದ್ದಾರೆ. ಸೊ ಈಗ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಅಂಕಗಳು ತುಂಬ ಕಡಿಮೆ ಅಂತ ಅನಿಸಿದ್ರು ಕೂಡ ಅವರು ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಅಷ್ಟು ಅಂಕಗಳನ್ನು ಪಡೆದದ್ದು ನಿಜವಾಗಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಮತ್ತು ಜೀವನ ಪ್ರೀತಿಯನ್ನು ತರಿಸಿಕೊಡುವಂತಹ ಒಂದು ದೊಡ್ಡ ಸಾಧನೆಯಾಗಿದೆ. ಇವರನ್ನು ನಾನು 5 ವರ್ಷಗಳಿಂದ ನೋಡ್ತಾ ಇದ್ದೇನೆ. 1-2 ವರ್ಷಗಳ ಹಿಂದೆ ಅಲ್ಲ, 5 ವರ್ಷಗಳಿಂದ ನಾನು ಇವರಿಗೆ ಪಾಠ ಮಾಡ್ತಿದ್ದೇನೆ. ಹೇಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಆರಂಭದಲ್ಲಿ ಇವರಿಗೆ ಸ್ವಲ್ಪ ಪಾಠ ಓದುವುದರಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದರೆ ಹೆಚ್ಚಾಗಿ ಅವರಿಗೆ ಅದರ ಜ್ಞಾನ ಇರಲಿಲ್ಲ. ಮತ್ತು ಹೇಗೆ ಓದುವುದು, ಹೇಗೆ ಬರೆಯುವುದು, ಮತ್ತು ಯಾವ ರೀತಿ ಕಲಿಕೆಯನ್ನು ಮುಂದುವರಿಸುವುದು ಏನೂ ಗೊತ್ತಿರಲಿಲ್ಲ. ಆದರೆ ನಾನು ಮತ್ತು ಇತರ ನನ್ನ ಸಹಾಯಕ ಶಿಕ್ಷಕರು ಇದ್ದರು, ರಜನಿ ಮತ್ತು ಇವರೆಲ್ಲ. ಆನಂತರ ಇವರೆಲ್ಲ ಸಹಾಯವನ್ನು ಪಡೆದು ನಾವು ಈ ಮಕ್ಕಳಿಗೆ ಆರಂಭದಲ್ಲಿ ನಾವು ಏನು ಪ್ರಾರಂಭಿಸಿದಂತ ಹೇಳಿದರೆ, ಅವರಿಗೆ ಹ್ಯಾಂಡ್ ರೈಟಿಂಗ್ ಚೆಂದ ಆಗಬೇಕು ಅಂತ. ಯಾಕಂತ ಹೇಳಿದರೆ ಬರೆದ ಅಕ್ಷರವನ್ನು ಚೆಂದವಾಗಿ ಬರೆದ್ರೆ ಮಾತ್ರ ಅದನ್ನು ಓದಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದರೆ ಅವರು ಬರೆದ ಅಕ್ಷರವನ್ನು ಅವರಿಗೆ ಓದಲಿಕ್ಕೆ ಆಗದಿದ್ದರೆ ಅದು ಮುಂದೆ ಪ್ರಯೋಜನವಿಲ್ಲದ ಹಾಗೆ ಆಗ್ತದೆ. ಹಾಗಾಗಿ ನಾವು ಆರಂಭದಲ್ಲಿ ಅವರ ಅಕ್ಷರವನ್ನು ಚೆಂದ ಮಾಡುವಂಥ ಒಂದು ಕಾಪಿ ರೈಟಿಂಗನ್ನು ಆರಂಭಿಸಿದ್ವಿ. ಹೈಸ್ಕೂಲ್ ತನಕಲ್ಲೂ ಈಗಲೂ ಕೂಡ ಮುಂದುವರಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಅವರ ಕೈಗೆ ಸ್ವಲ್ಪ ವ್ಯಾಯಾಮ ಸಿಗಲಿ. ಅವರದ್ದು ಕೈ ಬರಹ ಅಷ್ಟು ಚೆನ್ನಾಗಿಲ್ಲ ಮತ್ತು ಕೈ ಕೂಡ ಅಷ್ಟು ಅನುಕೂಲವಾಗಿ ಬರೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅಂದಿನಿಂದ ಕಾಪಿ ರೈಟಿಂಗ್ ಆರಂಭಿಸಿದ ನಂತರ ನೋಟ್ಸು ಅಥವಾ ಸಣ್ಣ ಸಣ್ಣ ಪ್ರಶ್ನೋತ್ತರಗಳನ್ನು ಅವರೇ ಸ್ವತಃ ಬರೆಯುವ ಹಾಗೆ ಪ್ರಯತ್ನಿಸಿದ್ವಿ. ಮೊದಲು ಇವರಿಗೆ SSLC ಎಕ್ಸಾಮನ್ನು ಬರೀಲಿಕ್ಕೆ ಅವರ ಟೀಚರ್ಗಳಿಗೆ ಬರೀಲಿಕ್ಕೆ ಅವಕಾಶ ಇತ್ತು. ಆದರೆ ಈ ಸಲ ತೊಡಕೇನಾಗಿತ್ತು ಅಂತ ಹೇಳಿದರೆ, ಒಂದು ಅವರಿಗೆ ಟ್ಯೂಷನ್ ಕೊಡ್ತಾ ಇದ್ದಂತಹ ಟೀಚರ್ಗಳು ಬರೀಲಿಕ್ಕಿಲ್ಲ. SSLCಯಲ್ಲಿ ಏನಾಗಿತ್ತು ಅಂದರೆ, ಅವರೇ ಬರೆದ್ರೂ ಕೂಡ ಯಾವುದೇ ಕಾರಣಕ್ಕೂ ಟೀಚರ್ಗಳು ಉತ್ತರವನ್ನು ಬರೆಯದ ಹಾಗೆ, ಅವರ ನಾಲೆಜನ್ನು ಬಳಸದ ಹಾಗೆ ಸ್ಕ್ವಾಡ್ಗಳು ಅವರ ಮುಂದೆಯೇ ನಿಂತು ಈ ಮಕ್ಕಳು ಏನು ಹೇಳ್ತಾರೆ ಅದೇ ಉತ್ತರವನ್ನು ಬರೆಯುವಂಥ ಒಂದು ಅವಕಾಶ ಅಥವಾ ಆ ರೀತಿ ಎಚ್ಚರಿಕೆ ಇತ್ತು. ಆದರೆ ಈ ಸಲ ಏನಾಯಿತು ಅಂತ ಹೇಳಿದರೆ, ಅದಕ್ಕೆ ಸ್ಕ್ವಾಡ್ಗಳು ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಟೀಚರ್ಗಳು ಬರೆಯುವ ಹಾಗಿಲ್ಲ. ಮತ್ತು ಈ ಮಕ್ಕಳು ಈಗ ಆರ್ಟ್ಸನ್ನು ಏನು ಬರೆದಿದ್ದಾರೆ ಅದನ್ನು ಕಲಿತ ವಿದ್ಯಾರ್ಥಿಗಳು ಕೂಡ ಬೇರೆಯವರು ಯಾರು ಕೂಡ ಬರೀಲಿಕ್ಕಿಲ್ಲ. ಸೊ ಹಾಗಾಗಿ ಹೊಸ ಹುಡುಗಿಯರನ್ನು ಹುಡುಕುವಂತಹ, ಸಹಾಯಕರನ್ನು ಹುಡುಕುವಂತಹ ಸವಾಲು ಮನೆಯವರಿಗಿತ್ತು. ಸೊ ಅನೇಕ ಕಾಲೇಜುಗಳಿಗೆ ಹೋಗಿ ಹುಡುಕ್ತಾರೆ, ಆದರೆ ಯಾರು ಕೂಡ ಬರೀಲಿಕ್ಕೆ ಹುಡುಗರು ಸಿಗ್ತಾ ಇರಲ್ಲ. ಸೊ ಆ ಹೊತ್ತಲ್ಲಿ ನಾವು ಸರ್ಕಾರಕ್ಕೆ ಮತ್ತೆ ಮನವಿಯನ್ನು ಮಾಡ್ತೇವೆ. ಏನು ಅಂತ ಹೇಳಿದರೆ, SSLCಯಲ್ಲಿ ಹೇಗೆ ಅವರ ಟೀಚರ್ಗಳು, ಟ್ಯೂಷನ್ ಟೀಚರ್ಗಳು ಹೇಗೆ ಬರೆದ್ರು, ಯಾಕಂತ ಹೇಳಿದರೆ ಈ ಮಕ್ಕಳು ಹೊರ ಪ್ರಪಂಚವನ್ನು ನೋಡಿದವರಲ್ಲ, ಮನೆ ಅಂಗಳವನ್ನು ದಾಟಿ ಹೊರಗೆ ಹೋದವರು ಅಲ್ಲ. ಸೊ ಇವರಿಗೆ ಏನು ಅಂತ ಹೇಳಿದರೆ, ಈಗ ಬೇರೆ ಹೊಸಬ್ರು ಯಾರಾದರೂ ಬಂದರೆ ನಾಚಿಕೊಳ್ತಾರೆ ಅಥವಾ ಅವರ ಮಾತಿನಲ್ಲಿ ತುಂಬ ತೊದಲುವಿಕೆ ಇದೆ, ಬೇರೆಯವ್ರಿಗೆ ಅರ್ಥವೂ ಆಗೋದಿಲ್ಲ. ಅದರಿಂದ ನೋಡಿ, 1ನೇ ತರಗತಿಯಿಂದ ಹಿಡಿದು ಇವತ್ತಿನವರೆಗೂ ಕೂಡ, ದ್ವಿತೀಯ PUCಯವರೆಗೂ ಕೂಡ ಮನೆಯಲ್ಲೇ ಟೀಚರ್ಗಳನ್ನು ಕರೆಸಿ ಪ್ರತಿ ಹಂತವನ್ನು, ಸಾಮಾನ್ಯವಾಗಿ ಸರ್ಟಿಫಿಕೇಟ್ಗೋಸ್ಕರ ಕಲಿಸುವವರಿದ್ದಾರೆ, SSLC PUC ಡಿಗ್ರಿಯನ್ನು ಸುಮ್ಮನೆ ಒಂದು ಸರ್ಟಿಫಿಕೇಟ್ಗೋಸ್ಕರ ಮಾಡುವವರಿದ್ದಾರೆ. ಆದರೆ ಇವರು ಹಾಗಲ್ಲ, 1ನೇ ಕ್ಲಾಸಿಂದ ಹಿಡಿದು ಕ್ಲಾಸ್ ಟೆಸ್ಟ್ಗಳನ್ನು ಕೂಡ ಮಾಡಿಸಿ ದ್ವಿತೀಯ PUCವರೆಗೂ ಕೂಡ ಪ್ರತಿ ವರ್ಷದಂತೆ ಓದಿಸ್ತಾ ಬಂದಿದ್ದಾರೆ. ಸೊ ಇವರ ನಾಲೆಜನ್ನು ಒಂದು ಪ್ರಕಟಪಡಿಸಲಿಕ್ಕೆ ಒಂದು ದ್ವಿತೀಯ PUC ಪರೀಕ್ಷೆ ಒಂದು ಅವರಿಗೆ ಒಂದು ವೇದಿಕೆಯಾಗಿತ್ತು. ನಮಗೆ ವಿವಿಧ ಮಾಧ್ಯಮಗಳ ಮೂಲಕ ನಾವು ಶಿಕ್ಷಣ ಸಚಿವರ ಹತ್ರ ಮಾತನಾಡಿದ್ವಿ, ಅವರು ಭರವಸೆ ಕೊಟ್ಟಿದ್ರು. ಅಧಿಕಾರಿಗಳು ಕೂಡ, ಆನಂತರ ಅಧಿಕಾರಿಗಳು ಕೂಡ ನಮ್ಮ ಹತ್ರ ಚಂದ ಮಾತನಾಡಿದ್ರು, ಭರವಸೆ ಕೊಟ್ಟರು. ಆದರೆ ಕಾನೂನನ್ನು ಸಡಿಸಲಿಕ್ಕೆ ಯಾರಿಂದನೂ ಆಗಲೇ ಇಲ್ಲ. ಮತ್ತೆ ಏನು ಮಾಡಿದ್ದೀವಿ ಅಂತ ಹೇಳಿದರೆ, ನಾವು ಹೊಸ ಹುಡುಗರನ್ನು ಹುಡುಕ್ಲೇಬೇಕಾಯಿತು. ನೆರೆ ಮನೆಯ ಒಬ್ಬಳು ಹುಡುಗಿ, ಹಾಗೆ ಕಲ್ಲಿಯಾದ ದೂರದ ಊರಿನ ಒಬ್ಬ ಹುಡುಗ ವಾರದ ಪರೀಕ್ಷೆಗಿಂತ ವಾರದ ಹಿಂದೆನೇ ಇಲ್ಲಿಗೆ ಬಂದು ಅವರ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ತಾ, ಅವರ ಜೊತೆಗೆ ಸಲಿಗೆಯನ್ನು ಪಡ್ಕೊಂಡು, ಸ್ನೇಹವನ್ನು ಪಡ್ಕೊಂಡು ಒಂದು ಏನಾಯಿತು ಅಂತ ಹೇಳಿದ್ರೆ, ಪರೀಕ್ಷೆ ಬರೆಯೋ ಹಾಗೆ ಆಯಿತು. ಪರೀಕ್ಷೆ ಬರೆಯೋ ದಿನವಾದರೂ ಹಾಗೆ ಪ್ರಜ್ವಲ್ಗೆ ಜ್ವರ ಇತ್ತು, ವಾಂತಿ ಇತ್ತು. ಆದರೂ ಕೂಡ ಏನೋ ಒಂದು ಇದನ್ನು ಮಾಡಿಕೊಂಡು ಇವರ ಸಬ್ಜೆಕ್ಟ್ ಅಲ್ಲದ ಆ ಇಬ್ಬರು ಹುಡುಗರು ಇವರ ಪರೀಕ್ಷೆಯನ್ನು ಬರೆದ್ರು. ಯಾವುದೇ ಕಾರಣಕ್ಕೂ ಕೂಡ ಕಾಪಿ ಅಥವಾ ಏನೂ ಇಲ್ಲದೆ ಇವರಿಬ್ಬರು ಕೂಡ ಪಾಸ್ ಆಗಿದ್ದಾರೆ. 51% ಹುಡುಗ ಪಡ್ಕೊಂಡಿದ್ದಾನೆ, ಹುಡುಗಿ 49% ಪಡೆದು ನಿಜಕ್ಕೂ ಎಲ್ರಿಗೂ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ದೊಡ್ಡ ದೊಡ್ಡ ವಿಷಯಗಳು, ಅಂದರೆ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುವುದು ತುಂಬ ಕಷ್ಟ ಆಗ್ತಿದೆ. ಯಾಕಂತೇಳಿ ಹೆಚ್ಚು ಸಮಯ ತೆಗೆದುಕೊಳ್ತಿದ್ರು ಮತ್ತು ಅವರಿಗೆ ಅರ್ಥ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಇರಲಿಲ್ಲ. ಆದರೆ ಅದನ್ನು ಸರಳ ರೀತಿಯಲ್ಲಿ, ಎಷ್ಟು ಸರಳ ರೂಪಕ್ಕೆ ತರಲಿಕ್ಕೆ ಆಗ್ತದೋ ಅಷ್ಟು ಸರಳ ರೂಪಕ್ಕೆ ತಂದು ನಾವು ಉದಾಹರಣೆಗಳ ಮೂಲಕ ಅವರಿಗೆ ವಿವರಿಸ್ತಿದ್ವಿ. ಅಷ್ಟೇ ಅಲ್ಲದೆ ಅವರ ತಂದೆ ತಾಯಿಗಳು ಕೂಡ ಹಾಗೆಯೇ ಪ್ರತಿಯೊಂದು ಯಾವುದೇ ಒಂದು ಮನೆ ಕೆಲಸವನ್ನು ಕೊಟ್ಟರೂ ಕೂಡ
ಅದನ್ನು ನೀಟಾಗಿ ಮಾಡುವ ತನಕ ಅವರು ಕಾಯ್ತಾ ಇದ್ದರು. ರಾತ್ರಿ ಹೊತ್ತಲ್ಲಿ ಪಾಠ ಮಾಡೋದ್ರೆ ನಿಮಗೇನೆ ಗೊತ್ತಾಗ್ತದೆ ಎಷ್ಟು ಹೊತ್ತು ತನಕ ಅಂದರೆ 9 ಗಂಟೆ ತನಕ ಮಾಡ್ತಾಯಿದ್ವಿ. ನಂತರ 12 ಗಂಟೆ ತನಕ ಆ ಮಕ್ಕಳು ಆ ಕೆಲಸವನ್ನು ಮುಗಿಸಿಯೇ ನಂತರ ತಾವು ತಮ್ಮ ದಿನಚರಿ ಕೆಲಸಗಳನ್ನು ಮಾಡಿದ್ರು. SLC ಪರೀಕ್ಷೆಯಲ್ಲಿ ಕೂಡ ತುಂಬ ಶ್ರಮಪಟ್ಟು 2 ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾರೆ. ಆನಂತರ ಈ ಮಕ್ಕಳಿಗೆ ಏನು ಮಾಡೋದು, ಮನೆಯಲ್ಲಿ ಕೂತ್ಕೊಂಡು ತುಂಬ ಬೇಜಾರಾಗ್ತದೆ, ಅಲ್ಲಾದರೆ ಇನ್ನೂ ಎಜುಕೇಷನ್ ಮುಂದುವರಿಸಬೇಕಂತೇಳಿ ಎಲ್ಲ ಶಾಲೆಗೆ ಹೋಗಿ ಮಾಸ್ಟರ್ ಎಲ್ಲ ಮಾಡಿ ಕನ್ವಿನ್ಸ್ ಮಾಡಿ ಅವರನ್ನು PUCಗೆ ನಾವು ಅಡ್ಮಿಷನ್ ಮಾಡಿದ್ವಿ. ಕೊನೆಗೆ 2nd PUCಗೂ ಹಾಗೂ ಅವರ ಶಾಲೆಯ ಉಪನ್ಯಾಸಕರು ತುಂಬ ನಮಗೆ ಸಲಹೆಯನ್ನು ಕೊಟ್ಟು ಈ ಮಕ್ಕಳು ಈಗ 2nd PUCಯಲ್ಲಿ ಅವರ ಪರಿಶ್ರಮಕ್ಕೆ ತಕ್ಕ ಇಷ್ಟು ಮಾರ್ಕನ್ನು ತೆಗೆದು ನಾವು ಪಟ್ಟ ಶ್ರಮಕ್ಕೆ ಇಷ್ಟು ಮಾರ್ಕನ್ನು ತೆಗೆದು ಅವರು ತುಂಬ ಪಾಸಾಗಿದ್ದಾರೆ ಅಂತೇಳಿ ನಮ್ಮ ಟೀಚರ್ಸ್ನವರಿಗೂ ನಮ್ಮ ಹೆತ್ತವರಿಗೂ ಪ್ರತಿಯೊಬ್ಬರಿಗೆ ತುಂಬ ಖುಷಿ. SSLC PUC ನಂತರ ನಾವು ಮುಂದೆ ಪದವಿಯನ್ನು ಓದಿಸುವ ಬದಲು ಅಂದರೆ ಅವರಿಗಿಬ್ಬರಿಗೆ ಏನು ಅಂತ ಹೇಳಿದ್ರೆ ಸ್ವಂತವಾಗಿ ಏನನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ನಡಿಲಿಕ್ಕಾಗಲ್ಲ, ಸ್ನಾನ ಊಟ ಏನೇ ಇದ್ರೂ ಕೂಡ ಅಪ್ಪ ಅಮ್ಮನೇ ಮಾಡಿಸ್ಬೇಕು. ಸೊ ಈ ಕಾರಣಕ್ಕೆ ಏನು ಮಾಡೋದು ಅಂತ ಹೇಳಿದ್ರೆ ಮುಂದೆ ಅವರು ಈ ಒಂದು 2 ಅಥವಾ 3 ವರ್ಷಗಳು ಅವರೇ ಸ್ವಾವಲಂಬಿಯಾಗಿ ಅವರೇ ಊಟ ಮಾಡುವ ಹಾಗೆ, ಅವರ ಕೆಲಸವನ್ನು ಅವರೇ ಮಾಡುವ ಹಾಗೆ ಏನಾದರೂ ತರಬೇತಿ ಕೊಡಲಿಕ್ಕಾಗುತ್ತಾ, ಚಿಕಿತ್ಸೆಯಿಂದ ಏನಾದರೂ ಫಲಕಾರಿ ಆಗುತ್ತಾ, ಎದ್ದು ನಡೆಯುವ ಹಾಗೆ ಮಾಡ್ಲಿಕ್ಕಾಗುತ್ತಾ ಎನ್ನುವುದನ್ನು ಮುಂದೆ 2 ವರ್ಷಗಳಲ್ಲಿ ನೋಡ್ತೇವೆ. ಅಂದರೆ ಅವರಿಗೆ ಹೊರಗಿನ ಜನರ ಜೊತೆಗೆ ಬೆರಲಿಕ್ಕೂ ನಾಚಿಕೆ ಆಗುತ್ತೆ, ಅವರ ಮಾತು ಉಗ್ಗು ಇದೆ, ಸೊ ತೊದಲುವಿಕೆ ಇದೆ. ಇದು ಎಲ್ಲವನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಮೊದಲು ನೋಡ್ತೀವಿ. ಸೊ ಅದನ್ನು ಸಾಲ್ವ್ ಮಾಡಿದ ಮೇಲೆ ಮತ್ತೆ ಅವರಿಗೆ ವೃತ್ತಿ ಅಂದರೆ ಹೊರಗೆ ಹೋಗಿ ಏನಾದರೂ ಕೆಲಸ ಮಾಡುವ ಹಾಗೆ, ಸೊ ಅಂತಹ ಒಂದು ಎಜುಕೇಷನನ್ನು ಕೊಟ್ಟು ಅವರಿಗೆ ಕೆಲಸ ಸಿಗುವ ಹಾಗೆ, ಅವರ ಒಂದು ಇನ್ಕಮನ್ನು ಅವರು ಮಾಡುವ ಹಾಗೆ, ಮುಂದಿನ ಜೀವನದಲ್ಲಿ ಯಶಸ್ಸು ಸಿಗುವ ಹಾಗೆ ಆಗುವಂತೆ ನಾವು ಪ್ರಯತ್ನ ಮಾಡಬೇಕು ಅಂತ ಇದ್ದೇವೆ. ಹಾಗೂ ಇನ್ನು ಮುಂದೆಗೆ ಅವರಿಗೂ ಒಂದನೇದಾಗಿ ಅವರಿಗೆ ಒಂದು ಕಾಲು ನಡೆಯುವ ಹಾಗೆ, ಅವರಿಗೆ ಹೊರಗಿನ ಪ್ರಪಂಚಕ್ಕೆ ಹೋಗಿ ಎಲ್ಲರ ಜೊತೆ ಬೆರೆತು ಮಾತಾಡುವಾಗೆ ಅದೊಂದು ಅವಕಾಶ. 2ನೇದಾಗಿ ಅವರಿಗೆ ಒಂದು ಕಾಲಿಗೆ ನಡೆಯುವಾಗೆ ಮಾಡಿ ಅವರಿಗೆ ಒಂದು ಇದು ಮಾಡಬೇಕಂದ್ರೆ ಅದೊಂದು ಅವಕಾಶ ಕೊಡಬೇಕು. 3ನೇದಾಗಿ ಅವರಿಗೆ ಇನ್ನೂ ಎಜುಕೇಷನ್ ಮುಂದುವರಿಸಬೇಕೆಂದು ತುಂಬ ಆಸೆ ಉಂಟು. ಎಲ್ಲರ ಸಹಕಾರ ಇದ್ದರೂ ಇನ್ನೂ ಅವರಿಗೆ ಎಜುಕೇಷನ್ ಮುಂದುವರಿಸಬೇಕೆಂದು ನನ್ನ ಸಾಮಾನ್ಯವಾಗಿ ಇಂಥ ಮಕ್ಕಳನ್ನ ತಂದೆ ತಾಯಿಗಳು ಅಂತ ಹೇಳಿದರೆ ಅಂದರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅವರ ತಂದೆ ಶೇಖರ್ ಸಾಲಿಯಾನ್ ಅವರಿಗೆ ನಿಜವಾಗಿ ಹುಷಾರೂ ಇಲ್ಲ. ಅವರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅದನ್ನು ಕೂಡ ಬಿಟ್ಟು ಏನು ಅಂತ ಹೇಳಿದ್ರೆ ಈ ಮಕ್ಕಳನ್ನು ಪ್ರತಿ ಇದಕ್ಕೂ ಕೂಡ ಸ್ನಾನಕ್ಕೆ ಎತ್ತಿಕೊಂಡು ಹೋಗಬೇಕು. ಸೊ ಮತ್ತೆ ಬೇರೆ ಎಲ್ಲ ಕೆಲಸಗಳಿಗೂ ಕೂಡ ಅವರ ಆರೈಕೆ ತುಂಬ ಮುಖ್ಯ. ಅದಕ್ಕೆ ಹುಷಾರಿಲ್ಲದೆ ಇದ್ರೂ ಕೂಡ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ ಕೆಲಸವನ್ನೇ ಬಿಡಬೇಕಾಯಿತು. ಕೆಲಸವನ್ನು ಬಿಟ್ಟು ಈ ಮಕ್ಕಳ ಆರೈಕೆಯಲ್ಲಿ ಈಗ ತೊಡಗಿಕೊಂಡಿದ್ದಾರೆ. ಒಂದು ಅಮ್ಮ ಬೀಡಿ ಕಟ್ಟಿ ಈ ಮಕ್ಕಳಿಗೆಲ್ಲ ಅವರ ಆ ಒಂದು ಸಂಪಾದನೆಯಲ್ಲಿ ಮಕ್ಕಳ ಎಜುಕೇಷನ್ ಅಥವಾ ಇದೆಲ್ಲ ಹೋಗ್ತಾ ಇತ್ತು. ಅವರು ಎಷ್ಟು ಶುಚಿಯಾಗಿ ಇಟ್ಟಿದ್ದಾರೆ, ಎಷ್ಟು ಶಿಸ್ತಿನಿಂದ ಇಟ್ಟಿದ್ದಾರೆ. ನಿಜವಾಗಿ ಅವರ ಒಂದು ಹಠ, ತಮ್ಮ ಮಕ್ಕಳು ಮನೆಯಲ್ಲೇ ಇದ್ರೂ ಅಡ್ಡಿಲ್ಲ, ನಮ್ಮ ಉಳಿದ ಎಲ್ಲ ಮಕ್ಕಳಂತ ಇವರು ಶಿಕ್ಷಣ ಪಡೀಲೇಬೇಕು. ಇವರು ಹುಟ್ಟಿದಂದಿನಿಂದ ಇವತ್ತಿನವರೆಗೂ ಕೂಡ ಒಂದು ಛಲವನ್ನು ಬಿಡಲೇ ಇಲ್ಲ. ಅವರು ಎಷ್ಟು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಏನೂ ಇಲ್ಲ, ಎಷ್ಟು ಶಾಲೆ ಕಾಲೇಜುಗಳಿಗೆ ಅವ್ರಿಗೊಂದು ಅಂದರೆ ಎಕ್ಸಾಮ್ ಮನೆಯಲ್ಲೇ ಇದಾದರೂ ಕೂಡ ಒಂದು ರಿಜಿಸ್ಟ್ರೇಷನ್ ಹೊರಗಡೆ ಎಲ್ಲೋ ಆಗಬೇಕು. ಎಷ್ಟೋ ಶಾಲೆ ಕಾಲೇಜುಗಳಿಗೆ ಹೋಗಿ ಅಧಿಕಾರಿಗಳನ್ನು ಕೈಕಾಲು ಹಿಡಿದು ಎನ್ನುವ ರೀತಿ ಇರಲ್ಲ. ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಹೀಗೆಲ್ಲ ತುಂಬ ಪ್ರಯತ್ನವನ್ನು ಮಾಡಿದ್ದು ನಿಜವಾಗಿ ಅವರ ತಂದೆ ತಾಯಿ. SSLC ಪರೀಕ್ಷೆ ಆದಮೇಲೆ ಇವ್ರಿಗೇನಾಯಿತು ಅಂತ ಹೇಳಿದರೆ ಅದೇ ತಂದೆಗೆ ಅನಾರೋಗ್ಯದ ಕಾರಣಕ್ಕೆ ಕೆಲಸ ಬಿಡಬೇಕಾಯಿತು. ತಾಯಿ ಬೀಡಿ ಕಟ್ಟಿ ಅಷ್ಟೇ ಒಂದು ಆದಾಯ ಇರುವಂಥ ಹೊತ್ತಲ್ಲಿ ಆರ್ಥಿಕ ಅಡಚಣೆ ಆಯಿತು. ಅಂದರೆ ಅವರಿಗೆ ಪ್ರತಿ ತಿಂಗಳು ಕಲಿಸಬೇಕು, ಪ್ರತಿ ತಿಂಗಳು ಟೀಚರ್ಗಳಿಗೂ ಕೂಡ ಏನು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಅವರಿಗೆ ಭತ್ಯೆಯನ್ನು ಕೊಡಬೇಕು. ಸೊ ಈ ಹಂತದಲ್ಲಿ ಕಷ್ಟ ಆದ ಹೊತ್ತಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ನಾನೊಂದು ಡಾಕ್ಯುಮೆಂಟ್ರಿ ಮಾಡಿದೆ. ಇವರ ಬಗ್ಗೆ ಒಂದು 5 ನಿಮಿಷದ ಡಾಕ್ಯುಮೆಂಟ್ರಿ ಮಾಡಿ ಒಂದು ಫೇಸ್ಬುಕ್ಕಲ್ಲಿ ಹಾಕಿದೆ. ಅದರ ಪ್ರತಿಕ್ರಿಯೆ ಮಾತ್ರ ನಿಜವಾಗಿ ನಾವು ನಿರೀಕ್ಷಿಸೇ ಇರಲಿಲ್ಲ. 1.5 ತಿಂಗಳ ಒಳಗೇನೆ ಇವರಿಗೊಂದು 10 ರಿಂದ 11 ಲಕ್ಷದಷ್ಟು ಹಣ ಜನರಿಂದನೇ ಬಂತು. ಫೇಸ್ಬುಕ್ಕಲ್ಲಿ ಯಾರು ಪರಿಚಯ ಇಲ್ಲ, ಏನಿಲ್ಲ, ಈ ಒಂದು ಸಾಕ್ಷ್ಯಚಿತ್ರವನ್ನು ನೋಡಿದರು. ಮತ್ತು ಎಷ್ಟೋ ಜನ ಇವರ ಮನೆಗೆ ಬಂದರು, ಇವರಿಗೆ ವೀಲ್ ಚೇರ್ಗಳನ್ನು ಕೊಟ್ಟರು, ಲ್ಯಾಪ್ಟಾಪ್ಗಳನ್ನು ಕೊಟ್ಟರು. ಅನೇಕ ಈ ವಸ್ತು ಅಥವಾ ಈ ಹಣದ ರೂಪದಲ್ಲಿ ಇವರಿಗೆ ದೊಡ್ಡ ನೆರವೇ ಮುಂದೆ ಇರುವಂಥದ್ದು ಅವರ ಆರೋಗ್ಯವನ್ನು
ಮಕ್ಕಳ ಆರೋಗ್ಯವನ್ನು ಹೇಗಾದರೂ ಶಸ್ತ್ರಚಿಕಿತ್ಸೆ ಮೂಲಕನೋ ಅಥವಾ ಏನಾದರೂ ಸರಿ ಮಾಡಿಸೋದು ನಡೆಯೋ ಹಾಗೆ ಮಾಡೋದು, ಜೊತೆಗೆ ಇವರ ಶಿಕ್ಷಣ ಇದು ಮಾಡ್ಕೊಂಡು ಏನು ಉದ್ಯೋಗ ಪಡೆಯುವಂಥ ಒಂದು ಸವಾಲಿದೆ. ಸೊ ಅದನ್ನು ಮಾತ್ರ ಮುಂದುವರಿಸುವಂಥದ್ದು. ಜನ ಈಗಲೂ ಕೂಡ ಪ್ರಜ್ವಲೆ 1.5 ವರ್ಷದ ಹಿಂದೆ ನಾನು ಹಾಕಿದ ಸಾಕ್ಷ್ಯಚಿತ್ರ ಆದರೆ ಈಗಲೂ ಕೂಡ ಇವರು ಎಲ್ಲರೂ ಕೂಡ ನೆನ್ಪಿಟ್ಕೊಂಡು ಅವ್ರು ಹೇಗಾಗಿದ್ದಾರೆ, ಶಸ್ತ್ರಚಿಕಿತ್ಸೆ ಆಯ್ತಾ, ಸೊ ಯಾವ ರೀತಿ ಶಿಕ್ಷಣದ ಇದನ್ನೆಲ್ಲವನ್ನ ಇದು ಮಾಡ್ತಾ ಇದ್ರು. ಸೊ ಅದರಿಂದ ಜನರಿಗೆ, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ನಮಗೆಲ್ಲ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ.